ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಲವ್ ಚಾನಲ್ಗೆ ಸ್ವಾಗತ. ಒನ್ ಆಫ್ ದ ಬೆಸ್ಟ್ ರಿಯಾಲಿಟಿ ಶೋ ಅಂದರೆ ಕನ್ನಡದಲ್ಲಿ ಅದು ನಿಜವಾಗ್ಲೂ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ತುಂಬ ಜನ ಸೆಪ್ಟೆಂಬರ್ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತಾರೆ. ಯಾಕಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗದೆ ಸೆಪ್ಟೆಂಬರ್ ತಿಂಗಳಲ್ಲಿ. ನಮ್ಮ ಕನ್ನಡ ಬಿಗ್ ಬಾಸ್ನಲ್ಲಿ ಒಂದು ವಿಶೇಷತೆ ಏನಂದರೆ 11 ಸೀಸನ್ ಕೂಡ ಸುದೀಪ್ ರವರೇ ನಡೆಸಿರುವುದು. ಆದರೆ ಬೇರೆ ಭಾಷೆಯ ಬಿಗ್ ಬಾಸ್ಗಳಲ್ಲಿ ಆ ಥರ ಇಲ್ಲ. ಒಂದು 3-4 ವರ್ಷ ಒಬ್ಬ ನಟ ನಡೆಸ್ಕೊಟ್ರೆ ಇನ್ನೊಂದು 3-4 ವರ್ಷ ಬಂದು ಇನ್ನೊಬ್ರು ನಟರು ನಡೆಸ್ಕೊಡ್ತಾರೆ. ಆದರೆ ಈಗಿನ ಗುಡ್ ನ್ಯೂಸ್ ಏನಂದ್ರೆ, ನೀವು ನೋಡಿರ್ಬೋದು 11 ಸೀಸನ್ ಮುಗಿದ ತಕ್ಷಣವೇ ಸುದೀಪ್ ರವರು ಹೇಳ್ತಾ ಇದ್ರು ನಾನು ಮುಂದಿನ ಸೀಸನ್ ನಡೆಸ್ಕೊಡೋದಿಲ್ಲ ಅಂತ. ಆದರೆ ಕಲರ್ಸ್ ಕನ್ನಡ ಟೀಮ್ನವರು ಸುದೀಪ್ ರವರನ್ನು ಒಪ್ಪಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸುದೀಪ್ ರವರು ಶೋ ನಡೆಸುವುದಾಗಿ ಹೇಳಿಕೊಂಡಿದ್ದಾರೆ. ನಿಮಗೆ ಅನಿಸ್ತಾ ಇರ್ಬೋದು, ಅಲ್ಲ ಸುದೀಪ್ ರವರು ಹೋದ್ ಸೀಸನ್ ಅಷ್ಟೆಲ್ಲ ಹೇಳಿ ನಾನು ಮಾಡೋದೇ ಇಲ್ಲ ಅಂತ ಹೇಳಿ ಇದು ಹೇಗೆ ಒಪ್ಕೊಂಡ್ರು ಅಂತ. ಅವರು ಮಾಡೋಲ್ಲ ಅಂತ ಹೇಳೋದಕ್ಕೆ ತುಂಬ ಕಾರಣಗಳಿತ್ತು. ಯಾಕೆಂದರೆ ಕಲರ್ಸ್ ಕನ್ನಡ ಟೀಮ್ ಅವ್ರ ಜೊತೆ ಅಂದರೆ ಬಿಗ್ ಬಾಸ್ ಶೋ ಟೀಮ್ ಏನಿದೆಯಲ್ಲ ಅವ್ರ ಜೊತೆ ಜಗಳ ಆಗುತ್ತೆ. ಏಕೆಂದರೆ ಆ ಟೀಮು ಪರಮ್ ಅವರಿದ್ದಾಗ ಎಷ್ಟು ಚೆಂದ ಇತ್ತು ಬಿಗ್ ಬಾಸ್ ಅಂದರೆ ಅಷ್ಟೇ ಚೆಂದ ಇತ್ತು. ಈ 10 ಮತ್ತು 11ನೇ ಸೀಸನ್ ನೀವು ನೋಡ್ಬೋದು, ತುಂಬ ಜಗಳ. TRPಗೋಸ್ಕರ ಏನು ಮಾಡದಿದ್ದವ್ರನ್ನೂ ಕೂಡ ಬೈಬೇಕಿತ್ತು. ಅದು ಸುದೀಪ್ ಅವ್ರಿಗೆ ಎಲ್ಲೋ ಒಂದು ಕಡೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಟೀಮ್ ಅವರು ಇವ್ರನ್ನ ಫೋರ್ಸ್ ಮಾಡ್ತಿದ್ರು, ನೀವು ಹಿಂಗೆ ಮಾತಾಡಲೇಬೇಕು ಅಂತ. ಅದು ಸುದೀಪ್ ಅವ್ರಿಗೆ ಎಲ್ಲೋ ಒಂದು ಕಡೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೋಸ್ಕರನೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ, ನಾನು ಇನ್ನು ಮುಂದೆ ಬಿಗ್ ಬಾಸ್ ಶೋ ನಡೆಸೋದಿಲ್ಲ ಅಂತ. ಈಗ ಸುದೀಪ್ ರವರೇನು ಸುಮ್ಮನೆ ಒಪ್ಕೊಂಡಿಲ್ಲ. ಕಲರ್ಸ್ ಕನ್ನಡ ಟೀಮ್ಗೆ ತುಂಬ ಷರತ್ತುಗಳು ಹಾಕಿದ್ದಾರೆ. ಅದಕ್ಕೆಲ್ಲ ಒಪ್ಪಿಕೊಂಡಿದ್ದಕ್ಕೆ ಈಗ ಬಿಗ್ ಬಾಸ್ ಶೋ ನಡೆಸುವುದಾಗಿ ಹೇಳಿದ್ದಾರೆ. ಆ ಷರತ್ತುಗಳು ಏನಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮನೆ ಕಲರ್ಫುಲ್ ಆಗಿರಬೇಕು. 2 ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು. 3 ವಿವಾದಿತ ಸ್ಪರ್ಧಿಗಳನ್ನು ಆರಿಸಬಾರದು. 4 ಒಳ್ಳೆಯ ಲೀಗಲ್ ಟೀಮ್ ಇರಬೇಕು. 5 ಕನ್ನಡ ಬಿಗ್ ಬಾಸ್ನಲ್ಲಿ ಕನ್ನಡವೇ ವೇದಘೋಷ ಆಗಬೇಕು. ಬರೀ ಇಷ್ಟೇ ಅಲ್ಲ, ಇನ್ನೂ ಹೆಚ್ಚು ಷರತ್ತುಗಳನ್ನು ಸುದೀಪ್ ರವರು ಹಾಕಿದ್ದಾರೆ. ಇದಕ್ಕೆಲ್ಲ ಒಪ್ಪಿಕೊಂಡಿದ್ದಕ್ಕೆ ಸುದೀಪ್ ರವರು ಶೋ ನಡೆಸಲು ಒಪ್ಪಿಕೊಂಡಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಬಿಗ್ ಬಾಸ್ ನಡೆಸಲು ಕಿಚ್ಚ ಸುದೀಪ್ ರವರನ್ನು ಬಿಟ್ಟರೆ ಬೇರೆ ಯಾರೂ ಅಲ್ಲಿಗೆ ಸೂಟ್ ಆಗೋದಿಲ್ಲ. ಅವರ ಗತ್ತು, ಅವರ ಸ್ಟೈಲ್, ಅವರ ಮಾತು ನಿಜವಾಗ್ಲಿಯೂ ಯಾರಿಗೂ ಬರೋದಿಲ್ಲ. ಕಲರ್ಸ್ ಕನ್ನಡ ಚಾನಲ್ಗೆ TRP ಬರೋದಕ್ಕೆ ಕಿಚ್ಚ ಸುದೀಪ್ ಬರಲೇಬೇಕು. ಅದರಲ್ಲೂ ಸುದೀಪ್ ಅವರನ್ನು ಎದುರಾಕೊಂಡ್ರೆ ರಿಯಾಲಿಟಿ ಶೋ ಮಾಡೋಕ್ಕೆ ಆಗುತ್ತಾ? ಈ ಹಿಂದಿನ 2 ಸೀಸನ್ಗಳಿಂದ ಸುದೀಪ್ ರವರಿಗೆ ಬೇಸರವಾಗಿದೆ. ಯಾಕೆಂದರೆ ಕಲರ್ಸ್ ಕನ್ನಡ ಶೋನ ಮ್ಯಾನೇಜ್ಮೆಂಟ್ನವರು ಈ ತುಂಬ ವಿವಾದ ಮಾಡ್ಕೊಂಡಿರೋರನ್ನ ತಂದು ಶೋಗೆ ಹಾಕೋದು, ಅದರಿಂದ ಬೇರೆ ಕಂಟೆಸ್ಟೆಂಟ್ಗಳಿಗೂ ತೊಂದರೆ ಆಗೋದು. ನೀವು ನೋಡಿರಬಹುದು, ಹೋದ ಸೀಸನ್ ಜಗದೀಶ್ ರವರು, ವಿನಯ್ ಅವರೆಲ್ಲ ತುಂಬ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಿದ್ರು. ಅದರಲ್ಲಂತೂ ಜಗದೀಶ್ ರವರಂತೂ ಹೇಳೋದೇ ಬೇಡ. ಅದರಿಂದನೇ ಅವರು ಮನೆಯಿಂದ ಆಚೆಗೂ ಕೂಡ ಹೋದರು. ಈಗ ತಪ್ಪು ಮಾಡಿದವರಿಗೆ ಸುದೀಪ್ ಬೈಯಲು ಆಗೋದಿಲ್ಲ. ಯಾಕೆಂದರೆ ಮ್ಯಾನೇಜ್ಮೆಂಟ್ನವರು ಏನು ಹೇಳುತ್ತಾರೋ ಅದನ್ನೇ ಇವರು ಇಲ್ಲಿ ಬಂದು ಹೇಳಬೇಕು. ಅದೇ ರೂಲ್ಸ್ ಕೂಡ. ವಾರ ಪೂರ್ತಿ ನೋಡುತ್ತಿದ್ದ ವೀಕ್ಷಕರು ವೀಕೆಂಡ್ಗಾಗಿ ಕಾಯ್ತಿದ್ದರು, ಸುದೀಪ್ ರವರು ಬಂದು ಇವರಿಗೆ ಬುದ್ಧಿ ಮಾತು ಹೇಳ್ತಾರೆ ಅಂತ. ಆದರೆ ಸುದೀಪ್ ರವರು ಅವರಿಗೆ ಸಪೋರ್ಟ್ ಮಾಡಿ ಬಯದೇ ಇದ್ದಾಗ ವೀಕ್ಷಕರು ಸುದೀಪ್ ರವರ ಮೇಲೆ ಬೇಸರಗೊಳ್ಳುತ್ತಿದ್ದರು. ಹಾಗೆ ಸುದೀಪ್ ರವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೋಲ್ ಮಾಡುತ್ತಿದ್ದರು, ಕೆಟ್ಟದಾಗಿ ಮೆಸೇಜ್ ಕೂಡ ಮಾಡುತ್ತಿದ್ದರು. ಅದರಿಂದ ಈ ಹಿಂದಿನ 2 ಸೀಸನ್ಗಳಿಂದ ತುಂಬ ಬೇಸರವಾಗಿತ್ತು. ಅದಕ್ಕಾಗಿಯೇ ಮುಂದಿನ ಸೀಸನ್ ಮಾಡಲ್ಲ ಅಂತ ಹೇಳಿದ್ದರು. ಈಗ ಕಲರ್ಸ್ ಕನ್ನಡದವರು ಇವರನ್ನು ಮೆಚ್ಚಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ 12 ಸ್ಟಾರ್ಟ್ ಆಗಲಿದ್ದು ಸುದೀಪ್ ರವರೇ ಈ ವರ್ಷನೂ ಕೂಡ ನಡೆಸಿಕೊಡಲಿದ್ದಾರೆ. ದಯವಿಟ್ಟು ಇನ್ನೂ ಹೆಚ್ಚು ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಥ್ಯಾಂಕ್ ಯು.